ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಪ್ರತಿ ಗುರುವಾರ ನಾನು ರಾಯರ ಪೂಜೆ ಮಾಡ್ತೀನಿ. ಅದು ನಿಮಗೂ ಸಹ ಗೊತ್ತು. ಪ್ರತಿ ಗುರುವಾರ ನಾನು ಲೈವ್ ಬಂದು ಪೂಜೆ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಗುರುವಾರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಲೈವ್ ಬರಲಿಲ್ಲ. ಯಾಕೆಂದರೆ ನಾನು ತುಂಬ ಅರ್ಲಿ ಮಾರ್ನಿಂಗೇ ಪೂಜೆ ಸ್ಟಾರ್ಟ್ ಮಾಡಿದೆ. 5:30 ಆರ್ 6 ಇರುತ್ತೆ ಆ ಟೈಮಲ್ಲಿ. ಯಾರೂ ವೇಕಪ್ ಆಗಿರಲ್ಲ ಅಥವಾ ಎಚ್ಚರ ಆಗಿರಲ್ಲ ಅಂದ್ಬಿಟ್ಟು ನಾನು ಈ ಥರ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿ ಮೋರ್ ದ್ಯಾನ್ 3 ಮಂತ್ಸ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಗೆಸ್ ಅಷ್ಟೇ. ಸೊ ಆವಾಗಿಂದ ನನಗೆ ತುಂಬ ಮಿರಾಕಲ್ಸ್ಗಳು ಬರ್ತಾನೆ ಇದೆ. ಎಷ್ಟು ಮಿರಾಕಲ್ಸ್ ಅಂತೇಳಿದ್ರೆ, ನಾನು ಪ್ರತಿ ಗುರುವಾರ ಸಾಯೋವರೆಗೂ ಪೂಜೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಒಂದು ಸ್ಟ್ರೆಂತ್ ಇದೆ, ಒಂದು ಪವರ್ ಇದೆ ಅಂತ ಹೇಳ್ಬೋದು. ನನ್ನ ಕಷ್ಟದಲ್ಲಿದ್ದಾಗಲೂ ಸಹ ನಾನು ಏನಪ್ಪ ರಾಯರೇ, ನನ್ನ ಇದರಿಂದ ಪಾರು ಮಾಡಿ, ಅಥವಾ ನನಗೆ ಪವರ್ ಕೊಡು, ಅಥವಾ ನನಗೆ ಶಕ್ತಿ ಕೊಡು ಇದನ್ನೆಲ್ಲ ಫೇಸ್ ಮಾಡೋದು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಅಷ್ಟೇ ಸಾಕು. ಅದನ್ನು ಕೇಳ್ಕೊಂಡ ತಕ್ಷಣವೇ ನನಗೊಂಥರ, ನೀವು ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ, ನನ್ನ ಬಾಡಿಲಿ ಆ ಥರ ಮಿರಾಕಲ್ ಅನಿಸುತ್ತೆ. ನನ್ನ ಮೈಂಡಲ್ಲಿ ಫೇಸ್ ಮಾಡೋಣ ಅಂತಲೇ ಅನಿಸುತ್ತೆ. ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತೀನಿ ನಾನು. ನಾನು ಮೆಂಟಲಿ ವೀಕ್ ಇದ್ದೆ ಸ್ವಲ್ಪ ಫಸ್ಟ್ ಎಲ್ಲ. ಇವಾಗ ನಾನು ತುಂಬ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಯಾವಾಗ ನಾನು ರಾಯರನ್ನ ಪೂಜೆ ಮಾಡ್ತೀನಿ ಆವಾಗಿಂದ ಆ ಥರ ಮೈಂಡಲ್ಲಿ ಕಾನ್ಸೆಪ್ಟ್ ಬಂದಿದೆ. ಮತ್ತು ನಾನು ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದಾಗ, ನಾನು ದೇವರೇ ನೀನೇ ನನ್ನ ಕರ್ಕೊಂಡೋಗ್ಬೇಕು ದಾರಿಲಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ನೀನು ನನ್ನ ಜೊತೆ ಇದೆಯಾ, ಆ ಥರ ನಾನು ಪಾಸಿಟಿವ್ ಆಗಿ ತೊಗೊಂಡು ನಾನು ದೇವ್ರನ್ನ ಪೂಜೆ ಮಾಡ್ತೀನಿ. ನನಗಂತೂ ತುಂಬಾ ಒಳ್ಳೆಯದಾಗಿದೆ. ತುಂಬಾ ಕಾಮಾಗಿರೋದು, ಮತ್ತು ತುಂಬಾ ಪೇಷನ್ಸ್ ಆಗಿ, ಮತ್ತು ದೇವರಿದ್ದಾನೆ ನನ್ನ ಜೊತೆ, ದೇವರಿದ್ದಾನೆ, ರಾಯರಿದ್ದಾರೆ, ಅಷ್ಟೇ ನಾನು ಥಿಂಕ್ ಮಾಡೋದು, ಬೇರೆ ಇನ್ನೇನು ಥಿಂಕ್ ಮಾಡಲ್ಲ. ಆ ಥರ ನನ್ನ ರಾಯರು ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ಸಹ ರಾಯರನ್ನ ಪೂಜೆ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ. ಅಂದರೆ ನಿಮ್ಮನ್ನ ಮಾಡಿ ಅಂತ ನಾನು ಫೋರ್ಸ್ ಮಾಡ್ತಿಲ್ಲ. ಯಾರ ಮನೆಗೆ ದೇವರು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ, ದೇವರೇ ಹೋಗ್ತಾರೆ. ಮತ್ತು ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದರೆ ದೇವರೇ ನಿಮ್ಮನ್ನು ಕರೆಸ್ಕೋತಾರೆ. ನೀವೇನು ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ. ಅಷ್ಟು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ರಾಘವೇಂದ್ರ ಸ್ವಾಮಿಯವರು. ಈಗ ಸ್ವಲ್ಪ ದಿನದಲ್ಲಿ ಆರಾಧನೆ ಆಯಿತು, 3 ಡೇಸು. ಆವಾಗಲೂ ಸಹ ನಾನು ಪೂಜೆ ಮಾಡಿದ್ದೀನಿ. ಅದನ್ನೇ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ, ವಿಡಿಯೋನೂ ಮಾಡಲಿಲ್ಲ, ಅಪ್ಲೋಡ್ ಮಾಡಲಿಲ್ಲ. ನಿಮಗೆ ಏನಾದರೂ ತುಂಬಾ ಕಷ್ಟ ಇದ್ದು, ಅಥವಾ ನೀವು ಇಂಥದ್ದಾಗಬೇಕು ಅಂತ ಕೇಳಿಕೊಂಡ್ರೆ, ರಾಯರಂತೂ ತುಂಬಾ ಒಳ್ಳೇದು ಮಾಡ್ತಾರೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ರಾಯರು ನಿಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ನಾನಂತೂ ನಂಬಿದ್ದೀನಿ, ನಂಬಿದವ್ರನ್ನಂತೂ ಕೈ ಬಿಡಲ್ಲ ದೇವರು. ತುಂಬಾ ಒಳ್ಳೇದು ಮಾಡ್ತಾರೆ ಪ್ರತಿಯೊಂದು ಕೆಲಸನೂ. ಮತ್ತು ಮುಡುಪು ಕಟ್ಟೋದು ಅಂತಲೂ ಹೇಳ್ತಾರೆ. ಮುಡುಪು ಅಂತ ಹೇಳಿದ್ರೆ, ಈಗ 11 ಡೇಸ್ ಕಂಟಿನ್ಯೂಸಾಗಿ ಕಟ್ಟೋದು, 7 ಡೇಸ್ ಕಂಟಿನ್ಯೂಸಾಗಿ ಕಟ್ಟೋದು, ಅಥವಾ ಅಂದರೆ ಪ್ರತಿ 7 ಗುರುವಾರ ಕಂಟಿನ್ಯೂಸಾಗಿ ಕಟ್ಟೋದು, ಆ ಥರನೂ ಹೇಳ್ತಾರೆ. ಮುಡುಪು ಅಂತ ಹೇಳಿದ್ರೆ, ಒಂದು ಹಳದಿ ಕಲರ್ ಬಟ್ಟೆ ಅಥವಾ ವೈಟ್ ಬಟ್ಟೆಗೆ ಹಳದಿ ಹಚ್ಚಿಬಿಟ್ಟು ಅದಕ್ಕೆ ನಿಮ್ಮ 101 ಅಥವಾ 11 ರೂಪಾಯಿನ ಹಾಕೋದು, ಅದಕ್ಕೆ ಪೂಜೆ ಮಾಡೋದು. ನಿಮ್ಗೆ ಏನು ಬೇಕು ಅದನ್ನು ಒಂದೇ ಒಂದು ಬೇಡಿಕೆನ ಕೇಳಿಕೊಂಡು ಪೂಜೆ ಮಾಡಬೇಕು. ನೀವು 11 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ಬೋದು, ಅಥವಾ 11 ವಾರ ಕಂಟಿನ್ಯೂಸ್ ಆಗಿ ಗುರುವಾರನೂ ಪೂಜೆ ಮಾಡ್ಬೋದು. ಅದರಿಂದ ನಿಮಗೆ ಅದು ಹಾಗೇ ಆಗುತ್ತೆ. ಅದರಿಂದ ಒಳ್ಳೆಯದು. ಆದರೆ ನೀವು ನಂಬಬೇಕು ಅಷ್ಟೇ. ಇದರಲ್ಲಿ ಮೇನ್ ಥಿಂಗ್ಸ್ ಇರೋದು, ನೀವು ನಂಬಬೇಕು. ನೀವು ನಂಬಿದ್ರೇ ಅದೆಲ್ಲ ಆಗೋದು. ಒಂದೇ ಒಂದ್ಸಲ ನೀವು ಕಷ್ಟವಿದ್ದಾಗ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಅಂತ ಹೇಳಿದ್ರೆ, ನಿಮಗೆ ಎಂಥ ಕಷ್ಟ ಇದ್ರೂ ಅದು ಮ್ಯಾಜಿಕ್ಕಾಗಿ ಡಿಸಾಲ್ವ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಆ ದೇವರ ಪವಾಡ ಅಂತಲೇ ಹೇಳ್ಬೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೇನಾದ್ರು ಕಷ್ಟ ಇದೆ ದೇವ್ರನ್ನ ಕೇಳ್ಕೊಳ್ಳಿ, ಅಥವಾ ನಿಮ್ಗೇನಾದರೂ ಬೇಕು ಅಂತ ಆಸೆ ಆಕಾಂಕ್ಷೆಗಳಿದ್ರು ನೀವು ದೇವ್ರನ್ನ ಕೇಳ್ಕೊಳ್ಳಿ, ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಮತ್ತು ನಾನೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ, ಅಂದರೆ ಬಿಡದಿ ಜ್ಯುವೆಲ್ಲರಿ ಮನೆ ಅಂತ. ಆಲ್ರೆಡಿ ನಾನು 5-6 ಇಯರ್ಸಿಂದನೂ ನಾನು ಈ ಜ್ಯುವೆಲ್ಲರಿ ಹೌಸ್ನ ನಾನು ಸೇಲ್ ಮಾಡ್ತಾನೇ ಇದ್ದೆ. ಬಟ್ ನನಗೇನು ಆ ಥರ ಅಷ್ಟೊಂದು ಮಾಡಬೇಕು ಅಂತ ಏನು ಅನಿಸ್ತಿಲ್ಲ. ನನ್ನ ಆಂಬಿಷನ್ ಬಂದು, ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು, ಅಥವಾ ನಾನು ಬಿಸ್ನೆಸ್ ಮಾಡಬೇಕು ಯಾವ್ದಾದ್ರು ಅನ್ನೋದು ನನ್ನ ಮೈಂಡಲ್ಲಿ ತುಂಬಾ ದಿನದಿಂದ ಕೂತ್ಬಿಟ್ಟಿದೆ. ಆ ಬಿಸ್ನೆಸ್ ಮಾಡೋಕ್ಕೆ ತುಂಬ ಸಲ ಟ್ರೈ ಮಾಡಿದ್ದೀನಿ, ಬಟ್ ಅದಕ್ಕೆ ಆಗ್ತಾ ಇಲ್ಲ. ಆ ರಾಯರು ಯಾಕೆ ಅದಕ್ಕೆ ಹೊಲಿಸ್ಕೊಡ್ತಿಲ್ಲೋ ಗೊತ್ತಿಲ್ಲ. ಬಟ್ ಬಿಸ್ನೆಸ್ ಮಾಡೋ ಥರ ಮಾಡಲೇಬೇಕು ಅನ್ನೋ ಥರ ರಾಯರು ನನಗೆ ಕೃಪೆ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ತುಂಬ ಜನಕ್ಕೆ ಗೊತ್ತು ಅದು. ಸೊ ನನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನನ್ನ ಯೂಟ್ಯೂಬ್ ಆಗಿರ್ಬೋದು, ನನ್ನ ವಾಟ್ಸಪ್ಪಲ್ಲೂ ಸಹ ನಾನು ಅದನ್ನೆಲ್ಲ ಸ್ಟೇಟಸ್ ಹಾಕೋತೀನಿ. ಈಗ ತುಂಬಾ ಮಟ್ಟಿಗೆ ರಾಯರ ಕೃಪೆಯಿಂದ ತುಂಬಾ ಮಟ್ಟಿಗೆ ಬಿಸ್ನೆಸ್ ನಡೀತಾ ಇದೆ.
ನಾನು ಅದನ್ನು ಅಪ್ಡೇಟು ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ. ಬಟ್ ದೇವರ ಆಶೀರ್ವಾದ ಜೊತೆಗೆ ನಮ್ಮ ಎಫರ್ಟ್ ತುಂಬ ಇಂಪಾರ್ಟೆಂಟು. ನೀವು ಪರಿಶ್ರಮ ಹಾಕಲೇಬೇಕು. ನಾನು ಸುಮ್ಮನೆ ಕೂತ್ಕೋತೀನಿ ದೇವ್ರು ನನಗೆ ವರ ಕೊಡುತ್ತೆ ಅನ್ನೋದು ಸುಳ್ಳು. ನಿಮ್ಮ ಎಫರ್ಟ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಪೂಜೆ ಹೀಗಿತ್ತು. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರಾಯರಿಗೆ ತುಂಬ ಪ್ರಿಯವಾಗಿದ್ದು ಅಂತ ಹೇಳಿದ್ರೆ ಹಸಿ ಹಾಲು, ನೀರು ಮತ್ತು ತುಳಸಿ ಅದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನೀವೇನು ಕೇಳ್ಕೊತೀರೋ ಅದನ್ನು ಕೊಡ್ತಾರೆ. ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಅದು ಎಕ್ಸಿಕ್ಯೂಟ್ ಆಗ್ತಾಯಿಲ್ಲ. ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಅದೇ ಎಲ್ಲ ಹೇಳ್ತಾರಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ. ಸೊ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಅದು ಹೋಗೋಕ್ಕಾಗಲ್ಲ. ದೇವರೇ ನಿಮ್ಮನ್ನು ಕರೆಸ್ಕೋಬೇಕು ಅಂತ. ಅದಂತೂ ಸತ್ಯ ಇರ್ಬೋದು ಅಂತ ನಾನು ಅನ್ಕೋತೀನಿ. ಸೊ ಈ ಥರ ನಾನು ಪ್ರತಿ ಗುರುವಾರನೂ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರನ್ನ ನನ್ನ ಕೈ ಬಿಡೋದು ಇಲ್ಲ ಅನ್ನೋ ನಂಬಿಕೆ ಅಂತೂ ನನಗಂತೂ 100% ಇದೆ. ಈಗ ಎಷ್ಟೊಂದು ಜನ ಸೌಮ್ಯಶ್ರೀ ಅಂತ ಹೇಳ್ತಾರೆ ನೋಡಿ ಯೂಟ್ಯೂಬಲ್ಲಿ, ಅವರು ಎಷ್ಟು ಪೂಜೆ ಮಾಡ್ತಾರೆ ಅದನ್ನು ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅವರು. ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಅನಿಸುತ್ತೆ. ಮತ್ತು ದೇವರಿದ್ದಾನೆ ಅಂತ ಹೇಳ್ತಾರೆ, ಹೂ ಕೊಡ್ತಾರೆ ದೇವರು, ಅದೆಲ್ಲ ತುಂಬಾ ಮಿರಾಕಲ್ ಅಂತ ಹೇಳ್ಬೋದು. ಸೊ ನೀವು ನಂಬಿ ದೇವ್ರನ್ನ, ನಿಮಗೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಒಳ್ಳೆ ರೀತಿಲಿ ಇರೋಣ, ನಮ್ಮ ಕೈಲಾದರೆ ಸಹಾಯ ಮಾಡೋಣ, ಆಗಿಲ್ಲ ಅಂದರೆ ಬೇಡ. ಬೇರೆಯವ್ರಿಗಂತೂ ಕೆಟ್ಟದಂತೂ ಮಾಡೋದು ಬೇಡ. ಸೊ ರಾಯರಿದ್ದಾರೆ, ರಾಯರ ಜೊತೆ ರಾಯರ ಆಶೀರ್ವಾದದಲ್ಲಿ ನಾವೆಲ್ಲ ಬದುಕೋಣ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ನೀನು ಹೇಳಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ನಮಃ. ಸೊ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತೀನಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ.